ಓಂ ಅನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವೈಗುಣಪೂರ್ಣಂ ನಮಃ ವಿಷ್ಣುವಾಖ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಎಲ್ಲ ಮುಗಿದೋಗಿದೆ. ಈಗ ಕೊನೆಗೆ ಬಂತಿದೆ. ಬಳಿತ ಸೂಕ್ತ ಮುಗಿಸಿದ್ದಾರೆ. ಈಗ ಏನಕೇನಾಪಿ ವಿಹಿನ. ಹಾಂ, ಸಾಧಕೋ ರಾಮವಾಕ್ಯ ಎಲ್ಲ ಮುಗಿತು. ಕೊನೆಗೆ ಪ್ರಜ್ಞಾ ಪ್ರಮತಿರುದ್ದಿಷ್ಟ ಪೂರ್ಣಪ್ರಜ್ಞ ತತಸ್ಪ ದಶಪ್ರಮತಿಂ ಜನಯಂತ ಯೋಷಣ. ದಶಪ್ರಮತಿ ಅಂದ್ರೇನು? ದಶ ಅಂದರೆ ಪೂರ್ಣ, ಪ್ರಮತಿ ಅಂದರೆ ಪ್ರಜ್ಞಾ, ಪೂರ್ಣ ಪ್ರಜ್ಞೆ ಅಂತ ಅರ್ಥ. ಬಳಿತಾ ಸೂಕ್ತ ನಿತ್ಯ ಅವರು ಹೇಳ್ತಾರೆ, ಹೇಳಲೇಬೇಕು, ಇಲ್ಲ ಶ್ರುತಿ ಆಗೋದಿಲ್ಲ. ಅಲ್ಲಿ ಮಧ್ವ ಅಂತ ಹೆಸರು ಬಂದಿದೆ. ಮಧ್ವ ಆಧವೆ ದಶಪ್ರಮತಿಂ ಜನಯಂತ ಯೋಷಣ. ದೇರ್ಫೋರ್ ಆಚಾರ್ಯ ಪೂರ್ಣ ಪ್ರಜ್ಞರು ಹೌದು, ಆನಂದ ತೀರ್ಥರಾಗಿರೋದ್ರಿಂದ ಅವರ ವಿಷಯ ವೇದೋಕ್ತವಾದ ವಿಷಯ. ಪೂರ್ಣಪ್ರಜ್ಞ ತತಸ್ಮೃತಃ ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮಿಹೋಚ್ಯತೆ. ಪ್ರಜ್ಞಾ ಪ್ರಮತಿರುದ್ದಿಷ್ಟ ಪೂರ್ಣಪ್ರಜ್ಞ ತತಸ್ಮೃತಃ ಆಸಮಂತಾತ್ ಪತಿತ್ವೇತು ಗೂಢಂ ಕಲಿಯುಗೆ ಹರಿಂ. ಆಧವೆ ಮಧ್ವ ಆಧವೆ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ. ಆಸಮಂತಾತ್ ಪತಿತ್ವೇತು ಗೂಢಂ ಕಲಿಯುಗೆ ಹರಿಂ ಸತ್ಯಂ ಅಪ್ರತಿಷ್ಠಂಚ ಜಗದೇತದನೀಶ್ವರಂ ವದದ್ಭಿರ್ಗೂಹಿತಂ ಸಂತಂ ತೃತೀಯೋ ಅಸುರ್ ಮಥಾಯತಿ. ಏನು ಮಾಡ್ತಾರೆ ಅವರೀಗ? ಮಥಾಯತಿ ಅಂತ ಬಂತು. ಮಥನವನ್ನು ಮಾಡಿ ಶಾಸ್ತ್ರವನ್ನು ಸರಿಯಾಗಿ ತಿಳಿಸಿಕೊಟ್ಟು ತಪ್ಪು ಹೇಳಿದವರನ್ನೆಲ್ಲ ಸೋಲಿಸಿಬಿಟ್ಟು ಅವರನ್ನು ಖಂಡನೆ ಮಾಡಿ ಸನ್ಮಾರ್ಗವನ್ನು ತೋರಿಸ್ತಾರೆ. ಈಶಾನಾಸ ಸೂರಯ ಈಶಾನಾಸಃ ಶವಸಾಕ್ರಂತ ಸೂರಯ ಅದು ಕೇಳ್ತಾರೆ. ಈಶಾನಾಸ ಅಂದರೆ ಈಶಾನ ಮೊದಲಾದವರು ರುದ್ರಾದಿ ದೇವತೆಗಳು, ಕಿಂಕರ ಶಂಕರಾದ್ಯಾಹ. ಸೂರಯಶ್ಚ ನಿಗೂಢಾನ್ ನಿರ್ಗುಣೋಕ್ತಿಭಿ ನಿರ್ಗುಣೋಕ್ತಿ ಹೇಳಿ 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 ದೇವರ ಬಗ್ಗೆ ಏನೋ ಗುಣ ರಾಹಿತ್ಯ ಹೇಳಿದ್ರು, ಅದೆಲ್ಲ ಸರಿ ಮಾಡಿಬಿಟ್ಟು ಗುಣಪೂರ್ಣ ಅಂತ ಹೇಳಿದರು. ತ್ರೇತಾಯಾಮ್ ದ್ವಾಪರೇ ಚೈವ ಕಲವು ಚೈತೆ ಕ್ರಮಾತ್. 3 ಅವತಾರಗಳು, ತ್ರೇತಾಯುಗದಲ್ಲಿ ಒಂದು, ದ್ವಾಪರದಲ್ಲಿ ಒಂದು, ಕಲಿಯುಗದಲ್ಲಿ ಒಂದು. ಏತೇಷಾಂ ಪರಮೋ ವಿಷ್ಣು, ಇವ್ರ ಮೇಲೆ ಪರಮಾತ್ಮ ಇದ್ದಾನೆ. ನೇತಾ ಸರ್ವೇಶ್ವರೇಶ್ವರ, ಎಲ್ಲರಿಗೂ ನೇತ್ರವಾಗಿ ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಸ್ವಯಂಭು ಬ್ರಹ್ಮ ಸಂಜ್ಞೋಸೋ ಪರಸ್ಮೈ ಬ್ರಹ್ಮಣೇ ನಮಃ. ಸ್ವಯಂಭು ಬ್ರಹ್ಮ ಅಂದರೆ ಪರಮಾತ್ಮನೇ ಆದ್ದರಿಂದ ಆತನಿಗೆ ನಮಸ್ಕಾರ. ಅಲ್ಲಿಗೂ ಉಪನಿಷತ್ ಮುಗಿದೋಯ್ತು. ಅಲ್ಲಿಗೆ ಕೊನೆಗೆ ಮುಗಿಸ್ತಾರೆ. ಪೂರ್ಣಾಗಣ್ಯ ಪುಣೋದಾರಧಾಮ್ನೇ ನಿತ್ಯಾಯ ವೇಧಸೆ ಅಮಂದಾನಂದ ಸಾಂದ್ರಾಯ ಪ್ರೇಯಸೇ ವಿಷ್ಣವೇ ನಮಃ. ಪೂರ್ಣಾಗಣ್ಯ ಗುಣೋದಾರ ಧಾಮ್ನೆ, ಪೂರ್ಣವಾದ ಅಗಣ್ಯವಾದ ಉತ್ಕೃಷ್ಟವಾದ ಗುಣಗಳಿಗೆ ನೆಲೆಯಾದವನೇ. ನಿತ್ಯಾಯ ನಿತ್ಯನೇ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ವೇಧಸೆ ಎಲ್ಲದರ ಸೃಷ್ಟಿಕರ್ತನೇ. ಅಮಂದಾನಂದ ಸಾಂದ್ರಾಯ, ಅಮಂದ ಅಂದರೆ ಪೂರ್ಣ, ಅವನು ಪೂರ್ಣ ಗುಣದಿಂದ ತುಂಬಿರತಕ್ಕಂಥವನೇ. ಪ್ರೇಯಸೆ ಅತ್ಯಂತ ಪ್ರಿಯನಾದವನೇ. ವಿಷ್ಣವೇ ವಿಷ್ಣುವೇ ನಮಃ ನಮಸ್ಕಾರವು ಅಂತೇಳಿ ಮುಕ್ತಾಯ ಮಾಡಿದರು. ನಾಳೆಯಿಂದ ಐತರೇಯೋಪನಿಷತ್ ಭಾಷ್ಯ ಛಾಂದೋಗ್ಯ ನಾಳೆಯಿಂದ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ತೈತರೇಯೋಪನಿಷತ್ ಭಾಷ್ಯೆ ಭೃಗುವಲ್ಲಿ ಸಮಾಪ್ತ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಗಿತ್ತಾಗ ಮತ್ತೆ ವಾಪಸ್ ಬಂದಾಗೈತಿ. ಈಗ ಇದಾಗಿದೆ ಸರಿ 14ರಲ್ಲ.